ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ಕಳೆದ ವರ್ಷ ಬಿಡುಗಡೆಯಾಗಿದ್ದ ಒಂದು ಯೂನಿಕ್ ಕಾನ್ಸೆಪ್ಟ್ ನ ಪರಂಪೊರುಲ್ ಎಂಬ ತಮಿಳು ಭಾಷೆಯ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಚಿತ್ರದ ಹೀರೋ ಆದಿ ಒಬ್ಬ ಮಿಡಿಲ್ ಕ್ಲಾಸ್ಗೆ ಸೇರಿದ ಹಾಗೂ ಕೆಲಸ ಸಿಗದೆ ಪರದಾಡ್ತಿರುವ ಒಬ್ಬ ಹುಡುಗ ತನ್ನ ತಂಗಿಗಿದ್ದ ಒಂದು ಕಾಯಿಲೆಗೆ ಆಪರೇಷನ್ ಮಾಡಿಸೋದಕ್ಕೆ ಅಂತ ಬೇರೆ ದಾರಿ ಇಲ್ಲದೆ ಒಂದು ಮನೆಗೆ ಕಳ್ಳತನ ಮಾಡೋದಕ್ಕೆ ಅಂತ ಹೋಗ್ತಾನೆ. ನೋಡಿದ್ರೆ ಆದಿ ಕಳ್ಳತನ ಮಾಡೋದಕ್ಕೆ ಅಂತ ಹೋಗಿರುವ ಆ ಮನೆ ಡಿಪಾರ್ಟ್ಮೆಂಟ್ ನಲ್ಲಿ ಒನ್ ಆಫ್ ದ ಮೋಸ್ಟ್ ಕರಪ್ಟೆಡ್ ಪೊಲೀಸ್ ಆಫೀಸರ್ ಆಗಿರುವ ಮೈತ್ರೇಯನ್ ಎಂಬಾತನ ಮನೆಯಾಗಿರುತ್ತೆ. ಮೈತ್ರೇಯನ್ ಆದಿ ಕಳ್ಳತನ ಮಾಡೋದಕ್ಕೆ ಅಂತ ಬಂದಾಗ ಅವನನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದು ಬಿಡ್ತಾನೆ. ಸ್ನೇಹಿತರೆ, ಇಲ್ಲಿಂದ ಮುಂದೆ ಚಿತ್ರದಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಿರದ ಹಲವಾರು ಟ್ವಿಸ್ಟ್ ಗಳು ರಿವೀಲ್ ಆಗೋದಕ್ಕೆ ಶುರುವಾಗುತ್ತವೆ. ಅಷ್ಟಕ್ಕೂ ಆದಿಗೆ ತಾನು ಕಳ್ಳತನ ಮಾಡೋದಕ್ಕೆ ಅಂತ ಹೋಗ್ತಿರುವ ಮನೆ ಒಬ್ಬ ಪೊಲೀಸ್ ಆಫೀಸರ್ ನ ಮನೆ ಅಂತ ಗೊತ್ತಿರ್ಲಿಲ್ವಾ? ಮೈತ್ರೇಯನ್ ಆದಿಯನ್ನ ಹಿಡಿದ ಮೇಲೆ ಏನಾಯ್ತು? ಚಿತ್ರದಲ್ಲಿ ರಿವೀಲ್ ಆಗುವ ಬ್ಯಾಕ್ ಟು ಬ್ಯಾಕ್ ಟ್ವಿಸ್ಟ್ ಗಳ ಜೊತೆ ಕ್ಲೈಮ್ಯಾಕ್ಸ್ ನಲ್ಲಿ ರಿವೀಲ್ ಆಗುವ ನಾವ್ಯಾರು ಕೂಡ ಗೆಸ್ ಮಾಡೋದಕ್ಕೇನೆ ಸಾಧ್ಯವಿರದ ಟ್ವಿಸ್ಟ್ ಗಳಾದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ನಲ್ಲಿ ತನ್ನ ಜಮೀನಿನಲ್ಲಿ ಕೆಲಸ ಮಾಡ್ತಿರುವ ಒಬ್ಬರು ವಯಸ್ಸಾದ ರೈತನನ್ನ ನೋಡ್ತೀವಿ. ಇವರಿಗೆ ಭೂಮಿಯನ್ನ ಅಗೆಯುತ್ತಿದ್ದಾಗ ಒಂದು ಹಳೆಯ ಕಾಲದ ಪುರಾತನ ವಿಗ್ರಹ ಸಿಗುತ್ತೆ. ತಕ್ಷಣವೇ ಈ ರೈತ ಆ ವಿಗ್ರಹ ಯಾರಿಗೂ ಕಾಣಿಸದ ಹಾಗೆ ತನ್ನ ಮನೆಗೆ ತೆಗೆದುಕೊಂಡು ಹೋಗ್ತಾನೆ. ನಂತರ ರಾತ್ರಿ ಎಲ್ಲರೂ ಮಲಗಿಕೊಂಡ ನಂತರ ಈ ರೀತಿ ವಿಗ್ರಹಗಳನ್ನ ಸ್ಮಗಲ್ ಮಾಡುವ ಪಾಂಡ್ಯನ್ ಎಂಬ ವ್ಯಕ್ತಿಯ ಬಳಿ ಆ ವಿಗ್ರಹವನ್ನ ತೆಗೆದುಕೊಂಡು ಹೋಗ್ತಾನೆ. ಆ ಪುರಾತನ ಕಾಲದ ವಿಗ್ರಹವನ್ನ ನೋಡ್ತಿದ್ದ ಹಾಗೇನೆ ಪಾಂಡ್ಯನ್ಗೆ ಅರ್ಥ ಆಗುತ್ತೆ ಅದು ತುಂಬಾನೇ ಬೆಲೆ ಬಾಳುತ್ತೆ ಅಂತ. ತಕ್ಷಣವೇ ಆ ರೈತನಿಗೆ ದುಡ್ಡನ್ನ ಕೊಡದೆ ಅವನನ್ನ ಕೊಲೆ ಮಾಡಿ ಆ ವಿಗ್ರಹವನ್ನ ತೆಗೆದುಕೊಂಡು ಹೊರಟು ಹೋಗ್ತಾನೆ. ಇಲ್ಲಿಗೆ ಈ ಸೀನ್ ಕಟ್ ಆಗಿ ನಂತರದ ಸೀನ್ ನಲ್ಲಿ ಚಿತ್ರದ ಹೀರೋ ಆದಿಯನ್ನ ನೋಡ್ತೀವಿ. ಆದಿ ಗ್ರಾಜುಯೇಷನ್ ಕಂಪ್ಲೀಟ್ ಮಾಡಿದ್ರು ಕೂಡ ಯಾವುದೇ ಕೆಲಸ ಸಿಗದೆ ತುಂಬಾನೇ ಪರದಾಡ್ತಿರ್ತಾನೆ. ಇವನ ತಂದೆ ಯಾವಾಗ ನೋಡಿದ್ರು ಈತ ಕೆಲಸಕ್ಕೆ ಹೋಗ್ತಿಲ್ಲ ಅಂತ ಬೈತಿರ್ತಾರೆ. ಕೆಲವು ದಿನಗಳ ನಂತರ ಆದಿಗೆ ತನ್ನ ತಂಗಿಗೆ ಒಂದು ವಿಚಿತ್ರವಾದ ಕಾಯಿಲೆ ಇದೆ ಅಂತ ಗೊತ್ತಾಗಿರುತ್ತೆ. ಆದಿಯ ತಂದೆ ತನ್ನ ಮಗಳಿಗೆ ಟ್ರೀಟ್ಮೆಂಟ್ ಮಾಡಿಸ್ಬೇಕು, ಆಪರೇಷನ್ ಮಾಡಿಸ್ಬೇಕು ಅಂತ ದುಡ್ಡನ್ನ ಅರೇಂಜ್ ಮಾಡೋದಕ್ಕೆ ತುಂಬಾನೇ ಪರದಾಡ್ತಿರ್ತಾರೆ. ಹೀಗೆ ತನ್ನ ಮನೆಯ ಕಷ್ಟದ ಪರಿಸ್ಥಿತಿಯನ್ನ ನೋಡಿದ ಆದಿಗೆ ಬೇರೆ ದಾರಿ ಇಲ್ಲದೆ ಕಳ್ಳತನ ಮಾಡೋದಕ್ಕೆ ಶುರು ಮಾಡಿರ್ತಾನೆ. ರಾತ್ರಿ ಹೊತ್ತು ಸಿಟಿಯಿಂದ ಔಟ್ಸ್ಕಟ್ ನಲ್ಲಿರುವ ದೊಡ್ಡ ದೊಡ್ಡ ಬಂಗಲೆಗಳನ್ನ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡ್ತಿರ್ತಾನೆ. ಇಲ್ಲಿಗೆ ಈ ಸೀನ್ ಕೂಡ ಕಟ್ ಆಗಿ ಮರುದಿನ ಬೆಳಿಗ್ಗೆ ಪೊಲೀಸ್ ಇನ್ಸ್ಪೆಕ್ಟರ್ ಮೈತ್ರೇಯನ್ ಅನ್ನ ನೋಡ್ತೀವಿ. ಮೊದಲೇ ಹೇಳಿದ ಹಾಗೆ ಈ ಮೈತ್ರೇಯನ್ ತುಂಬಾನೇ ಕರಪ್ಟೆಡ್ ಪೊಲೀಸ್ ಆಫೀಸರ್ ಆಗಿರ್ತಾನೆ. ಈತ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಬೇಕು ಅಂದ್ರೂ ಕೂಡ ಕಂಪ್ಲೇಂಟ್ ಕೊಡೋದಕ್ಕೆ ಬಂದಿರೋರ ಬಳಿ ಲಂಚವನ್ನ ಕೇಳ್ತಿರ್ತಾನೆ. ಯಾರಾದ್ರೂ ಇವನಿಗೆ ವಿರುದ್ಧವಾಗಿ ಮಾತಾಡಿದ್ರೆ ಅಥವಾ ಹೈಯರ್ ಆಫೀಸರ್ ಗಳಿಗೆ ಕಂಪ್ಲೇಂಟ್ ಮಾಡೋದಕ್ಕೆ ಹೋದ್ರೆ ಅವರನ್ನ ಯಾವುದಾದ್ರೂ ಕೇಸ್ ನಲ್ಲಿ ಫಿಟ್ ಮಾಡಿ ಟಾರ್ಚರ್ ಮಾಡ್ತಿರ್ತಾನೆ. ಈ ಕಡೆ ಆದಿಗೆ ತನ್ನ ತಂಗಿಯ ಆಪರೇಷನ್ ಹತ್ತಿರ ಬರ್ತಿದ್ದ ಹಾಗೆ ದುಡ್ಡನ್ನ ಅರೇಂಜ್ ಮಾಡಬೇಕು ಅಂತ ತುಂಬಾನೇ ಪ್ರೆಷರ್ ಶುರುವಾಗುತ್ತೆ. ಅದೇ ಸಮಯಕ್ಕೆ ಯಾಮಿನಿ ಎಂಬ ಒಬ್ಬಳು ಹುಡುಗಿ ಶಾಪಿಂಗ್ ಮಾಡೋದಕ್ಕೆ ಅಂತ ಒಂದು ಸೂಪರ್ ಮಾರ್ಕೆಟ್ ಗೆ ಬರ್ತಾಳೆ. ಯಾಮಿನಿ ಬಳಿ ಇದ್ದ ಪರ್ಸ್ ಅನ್ನ ಕದಿಬೇಕು ಅಂತ ಆದಿ ಆಕೆಯನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಯಾಮಿನಿ ಈ ಆದಿ ತನ್ನನ್ನ ಫಾಲೋ ಮಾಡ್ತಿದ್ದಾನೆ ಅಂತ ಗೊತ್ತಾಗಿ ಅವನಿಗೆ ಸರಿಯಾಗಿ ಬೈತಾಳೆ. ಆದ್ರೆ ಆದಿಗೆ ಯಾಮಿನಿ ಒಬ್ಬಳು ಆರ್ಟಿಸ್ಟ್ ಅಂತ ಗೊತ್ತಾಗಿ ಪ್ಲೇಟ್ ಚೇಂಜ್ ಮಾಡ್ತಾನೆ. ಮೇಡಮ್, ನಾನೊಬ್ಬ ಆರ್ಟಿಸ್ಟ್, ನೀವು ನನಗೆ ಸಹಾಯ ಮಾಡಿದ್ರೆ ಒಂದು ಆರ್ಟ್ ಗ್ಯಾಲರಿ ಸ್ಟಾರ್ಟ್ ಮಾಡಬೇಕು ಅಂದುಕೊಂಡಿದ್ದೀನಿ ಅಂತ ಹೇಳ್ತಾನೆ. ಆದ್ರೆ ಯಾಮಿನಿ ಇವನ ಮಾತುಗಳನ್ನ ಕಿವಿಗೆ ಹಾಕಿಕೊಳ್ಳದೆ ವಾರ್ನ್ ಮಾಡಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಅದೇ ದಿನ ಸಿಟಿಯಲ್ಲಿ ಸ್ಮಗ್ಲಿಂಗ್ ಕೇಸ್ಗಳು ಜಾಸ್ತಿ ಆಗ್ತಿದೆ ಅಂತ ಪೊಲೀಸ್ ಕಮಿಷನರ್ ಬದ್ರಿ ಎಂಬ ಒಬ್ಬ ಆಫೀಸರ್ ನನ್ನ ಹೊಸದಾಗಿ ಅಪಾಯಿಂಟ್ ಮಾಡ್ತಾರೆ. ಅದೇ ಸಮಯಕ್ಕೆ ಒಂದು ಮೀಟಿಂಗ್ ಇತ್ತು ಅಂತ ಮೈತ್ರೇಯನ್ ಕೂಡ ಕಮಿಷನರ್ ಆಫೀಸ್ಗೆ ಬಂದಿರ್ತಾನೆ. ಅಲ್ಲೇ ಇದ್ದ ಕಾರ್ತಿ ಎಂಬ ಸಬ್ ಇನ್ಸ್ಪೆಕ್ಟರ್ ಸಿಟಿಯಲ್ಲಿ ನಡೀತಿರುವ ಸ್ಮಗ್ಲಿಂಗ್ ಕೇಸ್ಗಳನ್ನ ಸಾಲ್ವ್ ಮಾಡೋದಕ್ಕೆ ಬದ್ರಿ ಎಂಬ ಆಫೀಸರ್ ನನ್ನ ಅಪಾಯಿಂಟ್ ಮಾಡಿದ್ದಾರೆ ಅಂತ ಇನ್ಫಾರ್ಮ್ ಮಾಡ್ತಾನೆ. ಅದಕ್ಕೆ ಮೈತ್ರೇಯನ್ ಕೇಳ್ತಾನೆ, ಏನೋ ಸ್ಮಗ್ಲಿಂಗ್ ಕೇಸ ನಮ್ಮ ಸ್ಟೇಷನ್ ಅಲ್ಲಿ ಯಾವುದೇ ಕೇಸ್ ರಿಜಿಸ್ಟರ್ ಆಗಿಲ್ವಲ್ಲ? ಅದಕ್ಕೆ ಆಫೀಸರ್ ಕಾರ್ತಿ ಹೇಳ್ತಾನೆ, ಸರ್, ಇತ್ತೀಚೆಗೆ ತಾನೆ ದೊಡ್ಡ ಸ್ಮಗ್ಲರ್ ಆಗಿದ್ದ ಪಾಂಡ್ಯನ್ ಆಕ್ಸಿಡೆಂಟ್ ನಲ್ಲಿ ಸತ್ತು ಹೋಗಿತ್ತು, ಗೊತ್ತಿಲ್ವಾ? ಪೊಲೀಸರಿಗೆ ಈ ವಿಷಯ ಗೊತ್ತಾಗಿ ಅವನ ಜಾಗಕ್ಕೆ ಹೋಗಿ ಸರ್ಚ್ ಮಾಡಿದಾಗ ಸಾಕಷ್ಟು ಹಳೆಯ ಹಾಗೂ ಪುರಾತನ ಕಾಲದ ವಿಗ್ರಹಗಳು ಪತ್ತೆಯಾಗಿದ್ವು. ಆ ಪಾಂಡ್ಯನ್ ಬದುಕಿದ್ದಾಗ ಅವನ ಜೊತೆ ತುಂಬಾನೇ ಹುಡುಗರು ಕೆಲಸ ಮಾಡ್ತಿದ್ರಂತೆ. ಆತ ಸತ್ತ ನಂತರ ಅವನ ಬಳಿದ ವಿಗ್ರಹಗಳನ್ನ ಕದ್ದು ಅವರು ಕೂಡ ಎಸ್ಕೇಪ್ ಆಗಿದ್ದಾರೆ. ಇವರಿಬ್ಬರು ಹೀಗೆ ಮಾತನಾಡ್ತಿರುವಾಗ ಅಲ್ಲಿಗೆ ಯಾವುದೋ ಕೆಲಸದ ಮೇಲೆ ಬಂದಿದ್ದ ಶಂಕರ್ ಲಿಂಗಂ ಎಂಬ ಒಬ್ಬ ವ್ಯಕ್ತಿ ಸುಸ್ತಾಗಿ ಕೆಳಗಡೆ ಬಿದ್ದು ಬಿಡುತ್ತಾನೆ. ಸ್ನೇಹಿತರೆ, ಆ ಶಂಕರ್ ಲಿಂಗಂ ಯಾರು ಅಂತ ಮೈತ್ರೇಯನ್ಗೆ ಗೊತ್ತಿರುತ್ತೆ. ಕಾರ್ತಿ ಅವಯಸ್ಸಾದ ವ್ಯಕ್ತಿ ಹೆಸರು ಶಂಕರ್ ಲಿಂಗಂ ಅಂತ. ಆ ಶಂಕರ್ ಲಿಂಗಂ ಒಂದು ಪ್ರಾಪರ್ಟಿ ಕೇಸ್ನ ವಿಚಾರವಾಗಿ ನನ್ನ ಬಳಿಗೆ ಬಂದಿದ್ದ. ಆ ಶಂಕರ್ ಲಿಂಗಂ ಹೆಸರಿನಲ್ಲಿದ್ದ ಪ್ರಾಪರ್ಟಿಯ ಒರಿಜಿನಲ್ ಡಾಕ್ಯುಮೆಂಟ್ಸ್ ಗಳನ್ನ ಬೇರೆ ಯಾರೋ ತೆಗೆದುಕೊಂಡಿದ್ದಾರಂತೆ. ಇಬ್ಬರು ಕೂತು ಮಾತನಾಡಿ ಆ ವಿಷಯವನ್ನ ಬಗೆಹರಿಸಿಕೊಳ್ಳಿ ಅಂತ ಎಷ್ಟು ಹೇಳಿದ್ರು ಕೂಡ ಈ ಶಂಕರ್ ಲಿಂಗಂ ಕೇಳದೆ ಕೋರ್ಟ್ಗೆ ಅಲ್ದಾಡ್ತಿದ್ದಾನೆ. ನಂತರದ ಸೀನ್ ನಲ್ಲಿ ಆ ದಿನ ರಾತ್ರಿ ಕೂಡ ಆದಿ ಒಂದು ಮನೆಗೆ ಕಳ್ಳತನ ಮಾಡೋದಕ್ಕೆ ಅಂತ ಬರ್ತಾನೆ. ಒಳಗಡೆ ಬಂದ ನಂತರ ಆದಿಗೆ ಗೊತ್ತಾಗುತ್ತೆ ತಾನು ಬಂದಿರುವ ಮನೆ ಒಬ್ಬ ಪೊಲೀಸ್ ಆಫೀಸರ್ದು ಅಂತ. ತಕ್ಷಣವೇ ಆದಿ ಅಲ್ಲಿಂದ ಎಸ್ಕೇಪ್ ಆಗ್ಬೇಕು ಅನ್ನೋಷ್ಟರಲ್ಲಿ ಮೈತ್ರೇಯನ್ ಅವನನ್ನ ಹಿಡಿದು ಬಿಡ್ತಾನೆ. ಆದಿಗೆ ಸರಿಯಾಗಿ ಹೊಡೆದು, ನಿನ್ಗೆಷ್ಟು ಧೈರ್ಯ ಇದ್ರೆ ನನ್ನ ಮನೆಗೆನೆ ಕಳ್ಳತನ ಮಾಡೋದಕ್ಕೆ ಅಂತ ಬರ್ತೀಯಾ? ಹೇಳು, ಇದಕ್ಕೂ ಮುಂಚೆ ಯಾರ್ಯಾರ ಮನೆಗಳಲ್ಲಿ ಏನೇನನ್ನ ಕಳ್ಳತನ ಮಾಡಿದ್ಯಾ ಅಂತ ಎನ್ಕ್ವೈರಿ ಮಾಡ್ತಾನೆ. ಆದಿ ಹೆದರಿಕೊಳ್ಳುತ್ತಾ, ಸರ್, ನಾನು ಇತ್ತೀಚೆಗೆ ತಾನೆ ಕಳ್ಳತನ ಮಾಡೋದಕ್ಕೆ ಶುರು ಮಾಡಿದ್ದೀನಿ. ಇದಕ್ಕೂ ಮುಂಚೆ ಪಾಂಡ್ಯ
ಪಾಂಡ್ಯನ್ ಎಂಬಾತನ ಬಳಿ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಿದ್ದೆ. ಆ ಪಾಂಡ್ಯನ್ ಆಕ್ಸಿಡೆಂಟ್ ನಲ್ಲಿ ಸತ್ತ ನಂತರ ನನಗೆ ಬೇರೆ ದಾರಿ ಇಲ್ಲದೆ ಕಳ್ಳತನ ಮಾಡೋದಕ್ಕೆ ಶುರು ಮಾಡಿದ್ದೀನಿ ಅಂತ ಹೇಳ್ತೇನೆ. ಆದಿ ಪಾಂಡ್ಯನ್ ಅಂತ ಹೇಳ್ತಿದ್ದ ಹಾಗೆ ಈತ ಸ್ಮಗ್ಲರ್ ಪಾಂಡ್ಯನ್ ಬಳಿ ಕೆಲಸ ಮಾಡ್ತಿದ್ದ ಅಂತ ಮೈತ್ರೇಯನ್ಗೆ ಅರ್ಥ ಆಗುತ್ತೆ. ಈಗ ಮೈತ್ರೇಯನ್ ಆದಿಯ ಮೇಲೆ ಎಫ್ಐಆರ್ ಹಾಕಿ ಮುಂದಿನ ಪ್ರೊಸೆಸ್ ಅನ್ನ ಮಾಡೋದನ್ನ ಬಿಟ್ಟು ಒಂದು ಕ್ರಿಮಿನಲ್ ಐಡಿಯಾ ಮಾಡ್ತಾನೆ. ಆದಿ ನಿನ್ಗೊಂದು ಆಫರ್ ಕೊಡ್ತೀನಿ, ನಾನು ಹೇಳುವ ಕೆಲಸವನ್ನ ಮಾಡಿದ್ರೆ ನಿನ್ನ ಮೇಲೆ ಎಫ್ಐಆರ್ ರಿಜಿಸ್ಟರ್ ಆಗದ ಹಾಗೆ ನೋಡಿಕೊಳ್ತೀನಿ. ಒಂದು ವೇಳೆ ನೀನು ನನ್ನಿಂದ ತಪ್ಪಿಸಿಕೊಳ್ಳೋದಕ್ಕೆ ಟ್ರೈ ಮಾಡಿದ್ರೆ ಅಥವಾ ಬೇರೆ ಏನಾದ್ರೂ ಪ್ಲಾನ್ ಮಾಡಿದ್ರೆ ಸ್ಟೇಷನ್ ಅಲ್ಲಿ ಪೆಂಡಿಂಗ್ ಇರುವ ಎಲ್ಲ ಕೇಸ್ಗಳನ್ನ ನಿನ್ನ ಮೇಲೇನೆ ಬುಕ್ ಮಾಡಿಬಿಡ್ತೀನಿ. ನೀನು ಸ್ಮಗ್ಲರ್ ಪಾಂಡ್ಯನ್ ಬಳಿ ಕೆಲಸ ಮಾಡ್ತಿದ್ದೆ ಅಂತ ಹೇಳ್ದೆ ಅಲ್ವಾ? ಆತ ಸತ್ತಾಗ ಅವನ ಜೊತೆ ಕೆಲಸ ಮಾಡ್ತಿದ್ದ ಒಂದಷ್ಟು ಜನ ಹುಡುಗರು ಪುರಾತನ ಮೂರ್ತಿಗಳನ್ನ ಕದ್ದು ಎಸ್ಕೇಪ್ ಆಗಿದ್ದಾರೆ ಅಂತ ಗೊತ್ತಾಗಿದೆ. ಅವರೆಲ್ಲರೂ ಈಗ ಎಲ್ಲಿದ್ದಾರೆ, ಅವರು ಕದ್ದಿರುವ ಮೂರ್ತಿಗಳು ಎಲ್ಲಿದೆ ಅಂತ ವಿಚಾರಿಸ್ತಾನೆ. ಈಗ ಮೈತ್ರೇಯನ್ ಬ್ಲಾಕ್ ಮೇಲ್ ಮಾಡ್ತಿರುವ ಕಾರಣ ಆದಿಗೆ ಬೇರೆ ದಾರಿ ಇಲ್ಲದೆ ಆತ ಹೇಳಿರುವ ಕೆಲಸವನ್ನ ಮಾಡೋದಕ್ಕೆ ಡಿಸೈಡ್ ಮಾಡ್ತಾನೆ. ಒಂದು ಐಡಿಯಾ ಮಾಡಿ ಪಾಂಡ್ಯನ್ ಬದುಕಿದ್ದಾಗ ಅವನ ಜೊತೆ ಕೆಲಸ ಮಾಡ್ತಿದ್ದ ಒಬ್ಬೊಬ್ಬರಿಗೆ ಕಾಲ್ ಮಾಡ್ತಾನೆ. ನಿಮ್ಮ ಬಳಿ ಪಾಂಡ್ಯನ್ ಬಳಿ ಕದ್ದಿರುವ ಮೂರ್ತಿಗಳೇನಾದ್ರೂ ಇದೆಯಾ? ನನಗೆ ಆ ಮೂರ್ತಿಗಳನ್ನ ಪರ್ಚೇಸ್ ಮಾಡೋದಕ್ಕೆ ಒಬ್ಬ ಒಳ್ಳೆ ಡೀಲರ್ ಸಿಕ್ಕಿದ್ದಾನೆ. ನನಗೆ ಸ್ವಲ್ಪ ಕಮಿಷನ್ ಕೊಟ್ರೆ ಮೂರ್ತಿಗಳನ್ನ ಸೇಲ್ ಮಾಡಿಸಿ ಕೊಡ್ತೀನಿ ಅಂತ ಕೇಳ್ತಾನೆ. ಆದ್ರೆ ಪಾಂಡ್ಯನ್ ಬಳಿ ಕೆಲಸ ಮಾಡ್ತಿದ್ದ ಯಾವೊಬ್ಬ ಹುಡುಗ ಕೂಡ ಯಾದಿಯನ್ನ ನಂಬದೆ ಇಲ್ಲ, ನಮ್ಮ ಬಳಿ ಯಾವುದೇ ಪುರಾತನ ಮೂರ್ತಿಗಳು ಇಲ್ಲ ಅಂತ ಹೇಳಿ ಫೋನ್ ಅನ್ನ ಕಟ್ ಮಾಡ್ತಿರ್ತಾರೆ. ಸರಿ ಅಂತ ಆ ದಿನ ರಾತ್ರಿ ಬಾಲು ಇನ್ನೇನೋ ಅಲ್ಲಿಂದ ಹೊರಡಬೇಕು ಅನ್ನುವಾಗ ಬಾಲು ಎಂಬ ಒಬ್ಬ ವ್ಯಕ್ತಿ ಕಾಲ್ ಮಾಡ್ತಾನೆ. ಆತ ಮೆಲ್ಲಗೆ ಮಾತನಾಡುತ್ತಾ, ಆದಿ ಬೆಳಿಗ್ಗೆ ನೀನು ಕಾಲ್ ಮಾಡಿದ್ದೆ ಅಲ್ವಾ? ನನ್ನ ಬಳಿ ಒಂದು ಪುರಾತನ ಕಾಲದ ವಿಗ್ರಹ ಇದೆ. ಆ ವಿಗ್ರಹ ಒಬ್ಬ ರೈತನಿಗೆ ತನ್ನ ಜಮೀನಿನಲ್ಲಿ ಸಿಕ್ಕಿತ್ತಂತೆ. ಪಾಂಡ್ಯನ್ ಬದುಕಿದ್ದಾಗ ಆ ರೈತನನ್ನ ಕೊಲೆ ಮಾಡಿ ಆ ವಿಗ್ರಹವನ್ನ ತಂದಿದ್ರು. ಪಾಂಡ್ಯನ್ ಸತ್ತ ನಂತರ ಯಾರಿಗೋ ಗೊತ್ತಾಗದ ಹಾಗೆ ಆ ವಿಗ್ರಹವನ್ನ ನಾನು ತಂದಿದ್ದೀನಿ. ಅದೇ ನನ್ಗೀಗ ಅರ್ಜೆಂಟ್ ಆಗಿ ಹಣದ ಅವಶ್ಯಕತೆ ಇದೆ. ಬೆಳಿಗ್ಗೆ ನೀನು ಆ ರೀತಿ ಆಂಟಿಕ್ ಪೀಸ್ ಗಳನ್ನ ಪರ್ಚೇಸ್ ಮಾಡುವ ಡೀಲರ್ಗಳು ಗೊತ್ತಿದ್ದಾರೆ ಅಂತ ಹೇಳ್ತಿದ್ದೆ ಅಲ್ವಾ? ನಿನಗೂ ಕೂಡ ಕಮಿಷನ್ ಕೊಡ್ತೀನಿ, ಆ ವಿಗ್ರಹವನ್ನ ಸೇಲ್ ಮಾಡಿಸಿ ಕೊಡು ಅಂತ ಕೇಳ್ತಾನೆ. ತಕ್ಷಣವೇ ಮೈತ್ರೇಯನ್ ಆದಿಯನ್ನ ಕರೆದುಕೊಂಡು ಬಾಲು ಹೇಳಿದ್ದ ಆ ಜಾಗಕ್ಕೆ ಹೋಗ್ತಾನೆ. ಆದಿ ಹಾಗೂ ಮೈತ್ರೇಯನ್ ಆ ವಿಗ್ರಹವನ್ನ ನೋಡ್ತಿದ್ದಾಗ ಬಾಲುನ ಬಳಿ ಕೆಲಸ ಮಾಡ್ತಿದ್ದ ಒಬ್ಬ ಹುಡುಗ ಮೈತ್ರೇಯನ್ ಬಳಿ ಗನ್ನಿರೋದನ್ನ ನೋಡಿಬಿಡ್ತಾನೆ. ಅನುಮಾನ ಬಂದು ಚೆಕ್ ಮಾಡಿದಾಗ ಮೈತ್ರೇಯನ್ ಒಬ್ಬ ಪೊಲೀಸ್ ಆಫೀಸರ್ ಅಂತ ಗೊತ್ತಾಗಿ ಬಿಡುತ್ತೆ. ತಕ್ಷಣವೇ ಬಾಲು ಹಾಗೂ ಅವನ ಹುಡುಗರು ಮೈತ್ರೇಯನ್ಗೆ ಸರಿಯಾಗಿ ಹೊಡೆದು ಅವನನ್ನ ಸಾಯಿಸಿ ಬಿಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಆದ್ರೆ ಆದಿ ಹಾಗೂ ಮೈತ್ರೇಯನ್ ಸೇರ್ಕೊಂಡು ಆ ಬಾಲು ಹಾಗೂ ಅವನ ಹುಡುಗರಿಗೆ ಸರಿಯಾಗಿ ಹೊಡೆದು ಓಡಿಸಿ ಬಿಡ್ತಾರೆ. ಈಗ ಬಾಲು ಬಳಿಯಿಂದ ಆ ಪುರಾತನ ವಿಗ್ರಹವನ್ನ ತೆಗೆದುಕೊಂಡಿದ್ರಲ್ವಾ? ಆ ವಿಗ್ರಹವನ್ನ ಮಾರಿದ್ರೆ ಬರುವ ದುಡ್ಡಲ್ಲಿ ಇಬ್ಬರು 50-50 ಮಾಡಿಕೊಳ್ಳೋಣ ಅಂತ ಮೈತ್ರೇಯನ್ ಹೇಳ್ತಾನೆ. ಅದಕ್ಕೆ ಆದಿ ಹೇಳ್ತಾನೆ, ಸರ್, ಈ ರೀತಿ ವಿಗ್ರಹಗಳನ್ನ ಸ್ಮಗಲ್ ಮಾಡೋದು ಅಷ್ಟೊಂದು ಈಸಿ ಅಂತ ಅಂದುಕೊಂಡಿದ್ದೀರಾ? ಮೊದಲಿಗೆ ಯಾರಾದ್ರೂ ಡೀಲರ್ ನನ್ನ ಕಂಡುಹಿಡಿಬೇಕು, ಅವರನ್ನ ಕಾಂಟ್ಯಾಕ್ಟ್ ಮಾಡಿ ರೇಟ್ ನೆಗೋಷಿಯೇಟ್ ಮಾಡಿ ಇದನ್ನ ಮಾರೋದಕ್ಕೆ ತುಂಬಾನೇ ಟೈಮ್ ಬೇಕಾಗುತ್ತೆ. ಜೊತೆಗೆ ಈ ವಿಷಯ ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಏನಾದ್ರೂ ಗೊತ್ತಾದ್ರೆ ನಾವಿಬ್ರು ಜೀವನ ಪರ್ಯಂತ ಜೈಲಿನಲ್ಲೇ ಇರಬೇಕಾಗುತ್ತೆ. ಸರ್, ನಾನು ಈ ವಿಷಯವನ್ನ ಯಾರಿಗೂ ಕೂಡ ಹೇಳೋದಿಲ್ಲ. ನಾನು ಯಾವುದಾದ್ರೂ ಸಣ್ಣ ಪುಟ್ಟ ಕಳ್ಳತನಗಳನ್ನ ಮಾಡಿ ಜೀವನವನ್ನ ನಡೆಸ್ತೀನಿ. ದಯವಿಟ್ಟು ನನ್ನನ್ನ ಇದರ ಒಳಗಡೆ ಇನ್ವಾಲ್ವ್ ಮಾಡಬೇಡಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ಇದಾದ ನಂತರ ಮೈತ್ರೇಯನ್ ಮನೆಗೆ ಬಂದ ನಂತರ ಇವನಿಗೆ ಒಂದು ಥಾಟ್ ಬರುತ್ತೆ. ಆ ಪುರಾತನ ವಿಗ್ರಹವನ್ನ ಸ್ಮಗಲ್ ಮಾಡುವಾಗ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಈ ಕೇಸನ್ನ ಆದಿ ಮೇಲೆ ಹಾಕಿ ಬಿಡ್ಬೇಕು ಅಂತ ನಾನು ಅಂದುಕೊಂಡಿದ್ದೆ. ಆದ್ರೆ ಆದಿ ನೋಡಿದ್ರೆ ಈ ಕೇಸಲ್ಲಿ ಇನ್ವಾಲ್ವ್ ಆಗೋದಿಲ್ಲ ಅಂತ ಹೇಳಿಬಿಟ್ಟ. ಈಗೇನ್ ಮಾಡೋದು ಅಂತ ಯೋಚನೆ ಮಾಡ್ತಾನೆ. ಮತ್ತೊಂದು ಕಡೆ ಆದಿ ಮನೆಗೆ ಬಂದ ನಂತರ ಇದರ ಬಗ್ಗೆನೆ ಯೋಚನೆ ಮಾಡ್ತಾನೆ. ತನ್ನ ತಂಗಿಯ ಟ್ರೀಟ್ಮೆಂಟ್ಗೆ ಸಣ್ಣ ಪುಟ್ಟ ಕಳ್ಳತನಗಳನ್ನ ಮಾಡೋದ್ರಿಂದ ಏನು ಕೂಡ ಯೂಸ್ ಇಲ್ಲ ಅಂತ ಅರ್ಥ ಆಗುತ್ತೆ. ಬೇರೆ ದಾರಿ ಇಲ್ಲದೆ ಮೈತ್ರೇಯನ್ ಮನೆಗೆ ವಾಪಸ್ ಬಂದು ಆ ಮೂರ್ತಿಯನ್ನ ಸ್ಮಗಲ್ ಮಾಡೋದಕ್ಕೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಾನೆ. ಮರುದಿನ ಬೆಳಿಗ್ಗೆ ಮೈತ್ರೇಯನ್ ಆದಿಯನ್ನ ಕರೆದು ಹೀಗೆ ಹೇಳ್ತಾನೆ, ನಾವು ಈ ಮೂರ್ತಿಯನ್ನ ಮಾರಿ ಕೋಟ್ಯಾಂತರ ರೂಪಾಯಿ ಪಡಿಬೇಕು ಅಂದ್ರೆ ಮೊದಲು ಇದೆಷ್ಟೋ ಬೆಲೆ ಬಾಳುತ್ತೆ ಅಂತ ಕಂಡುಹಿಡಿಬೇಕು. ಇದರ ಬೆಲೆ ಎಷ್ಟು ಅಂತ ಗೊತ್ತಾಗ್ಬೇಕು ಅಂದ್ರೆ ಮೊದಲು ಈ ಮೂರ್ತಿ ಎಷ್ಟು ವರ್ಷ ಹಳೆಯದು ಅಂತ ತಿಳಿದುಕೊಳ್ಬೇಕು. ಅದನ್ನ ತಿಳಿದುಕೊಳ್ಬೇಕು ಅಂದ್ರೆ ನನಗೊಬ್ಬರು ವ್ಯಕ್ತಿ ಗೊತ್ತಿದ್ದಾರೆ ಅಂತ ಸೀದಾ ಯಾಮಿನಿಯ ಮನೆಗೆ ಕರೆದುಕೊಂಡು ಬರ್ತಾನೆ. ಸ್ನೇಹಿತರೆ, ಈಗ ನಮ್ಗೆ ಮತ್ತೊಂದು ವಿಷಯ ಗೊತ್ತಾಗುತ್ತೆ. ಅದೇನಂದ್ರೆ ಈ ಯಾಮಿನಿ ಬೇರೆ ಯಾರು ಅಲ್ಲ, ಆಫೀಸರ್ ಮೈತ್ರೇಯನ್ನ ಹೆಂಡತಿಯ ತಂಗಿಯಾಗಿರ್ತಾಳೆ. ಮೈತ್ರೇಯನ್ ಯಾಮಿನಿಗೆ ತಾವು ತಂದಿರುವ ಆ ಹಳೆಯ ಕಾಲದ ಪುರಾತನ ವಿಗ್ರಹವನ್ನ ತೋರಿಸ್ತಾನೆ. ಯಾಮಿನಿ, ನಾವು ಎಂದಿನಂತೆ ಡ್ಯೂಟಿಯಲ್ಲಿ ರೋಡ್ ಚೆಕಿಂಗ್ ಮಾಡ್ತಿದ್ದಾಗ ಒಂದು ಕಾರಿನ ಒಳಗಡೆ ಈ ವಿಗ್ರಹ ನಮಗೆ ಸಿಕ್ತು. ಈ ಮೂರ್ತಿ ಎಷ್ಟು ವರ್ಷ ಹಳೆಯದ್ದು ಅಂತ ನೀನು ಚೆಕ್ ಮಾಡಿ ಹೇಳಿದ್ರೆ ನಾನು ಇದನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡ್ತೀನಿ ಅಂತ ನಾಟಕ ಮಾಡ್ತಾನೆ. ಆ ಮೂರ್ತಿಯನ್ನ ಸ್ವಲ್ಪ ಹೊತ್ತು ಚೆಕ್ ಮಾಡಿದ ಯಾಮಿನಿ, ಬಾಬಾ, ಏನಿಲ್ಲ ಅಂದ್ರೂ ಈ ಮೂರ್ತಿ ಸುಮಾರು 1000 ವರ್ಷಕ್ಕಿಂತ ಹಳೆಯದ್ದು ಅಂತ ಹೇಳ್ತಾಳೆ. ಆ ವಿಗ್ರಹ ಅಷ್ಟೊಂದು ಹಳೆಯ ಕಾಲದ್ದು ಅಂತ ಗೊತ್ತಾಗ್ತಿದ್ದ ಹಾಗೆ ಮೈತ್ರೇಯನ್ ಹಾಗೂ ಆದಿಗೆ ತುಂಬಾನೇ ಖುಷಿಯಾಗುತ್ತೆ.
ಅಷ್ಟೊಂದು ಹಳೆಯ ಕಾಲದ ಮೂರ್ತಿಗಳನ್ನ ಸ್ಮಗಲ್ ಮಾಡಿದ್ರೆ ಇಲ್ಲ ಅಂದ್ರೂ ಸುಮಾರು 50 ಕೋಟಿ ಆದ್ರೂ ಸಿಗುತ್ತೆ ಅಂತ ಮತ್ತಷ್ಟು ಖುಷಿಯಾಗುತ್ತೆ. ಈಗ ಆದಿ ಮೈತ್ರೇಯನ್ಗೆ ಹೇಳ್ತಾನೆ, ಸರ್ ನನಗೆ ವರುಣ್ ಎಂಬ ಒಬ್ಬ ವ್ಯಕ್ತಿ ಪರಿಚಯ ಇದ್ದಾನೆ. ಪಾಂಡ್ಯನ್ ಒಂದು ಬಾರಿ ಆ ವರುಣ್ ಬಗ್ಗೆ ಹೇಳ್ತಾ ಇದ್ದಿದ್ದನ್ನ ನಾನು ಕೇಳಿಸಿಕೊಂಡಿದ್ದೆ. ಆ ವರುಣ್ ಬೇರೆ ಬೇರೆ ದೇಶಗಳಿಗೆ ಈ ರೀತಿಯ ಪುರಾತನ ವಸ್ತುಗಳನ್ನ ಸ್ಮಗಲ್ ಮಾಡ್ತಾನಂತೆ. ನಾವು ನಾಳೆನೆ ಅವನ ಬಳಿಗೆ ಹೋಗಿ ನಮ್ಮ ಬಳಿ ಇರುವ ಈ ವಿಗ್ರಹವನ್ನ ತೋರ್ಸೋಣ ಅಂತ ಹೇಳ್ತೇನೆ. ಸರಿ ಅಂತ ಮೈತ್ರೇಯನ್ ಹಾಗೂ ಆದಿ ಮರುದಿನವೇ ಆ ವರುಣ್ ಬಳಿ ಬರ್ತಾರೆ. ಆ ದೇವರ ವಿಗ್ರಹವನ್ನ ನೋಡ್ತಿದ್ದ ಹಾಗೇನೆ ವರುಣ್ಗೆ ಅರ್ಥ ಆಗುತ್ತೆ ಅದು ತುಂಬಾನೇ ಹಳೆಯ ಕಾಲದ ಒಂದು ಆಂಟಿಕ್ ಪೀಸ್ ಅಂತ. ಅಲ್ಲಿದ್ದ ವರುಣ್ನ ಬಿಸ್ನೆಸ್ ಪಾರ್ಟ್ನರ್ ಆ ವಿಗ್ರಹವನ್ನ ಚೆಕ್ ಮಾಡ್ತಾನೆ. ನಂತರ ಮೈತ್ರೇಯನ್ಗೆ ಆ ಮೂರ್ತಿಗೆ ನಾವು 10 ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಆಫರ್ ಮಾಡ್ತಾನೆ. ಆದ್ರೆ ಆದಿ ಹಾಗೂ ಮೈತ್ರೇಯನ್ ಮಾತ್ರ ನಮಗೆ ಮಿನಿಮಮ್ 20 ಕೋಟಿ ಸಿಕ್ಕರೆ ಮಾತ್ರನೇ ನಿಮಗಿದನ್ನ ಕೊಡ್ತೀವಿ ಅಂತ ಹೇಳಿ ಅಲ್ಲಿಂದ ಹೊರಟು ಬರ್ತಾರೆ. ಅದೇ ಸಮಯಕ್ಕೆ ಬಾಲು ಹಾಗೂ ಅವನ ಹುಡುಗರು ಇವರ ಕಾರನ್ನ ಅಡ್ಡ ಹಾಕಿ ಇವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅವತ್ತು ನಮ್ಮ ಮೇಲೇನೆ ಅಟ್ಯಾಕ್ ಮಾಡಿ ನಮ್ಮ ಬಳಿದ ವಿಗ್ರಹವನ್ನ ಕದ್ದು ಎಸ್ಕೇಪ್ ಆಗ್ತೀರಾ. ಇವತ್ತು ನಿಮ್ಮಿಬ್ಬರನ್ನ ಜೀವಂತವಾಗಿ ಬಿಡೋದಿಲ್ಲ ಅಂತ ಎಲ್ಲರೂ ಸೇರಿ ಹೊಡೆಯೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಎಲ್ಲರೂ ಹೊಡೆದಾಡ್ತಿದ್ದಾಗ ಇವರ ಕೈಯಲ್ಲಿದ್ದ ವಿಗ್ರಹ ಅಲ್ಲೇ ಪಕ್ಕದ ರಸ್ತೆಯಲ್ಲಿ ಬರ್ತಿದ್ದ ರೋಡ್ ರೋಲರ್ ನ ಕೆಳಗಡೆ ಹೊರಟು ಹೋಗುತ್ತೆ. ತಕ್ಷಣವಾಗಿ ನೋಡಿದ್ರೆ ಶಾಕಿಂಗ್ಲಿ ಆ ವಿಗ್ರಹ 2 ಪೀಸ್ ಆಗಿರುತ್ತೆ. ಹೀಗೆ 2 ಪೀಸ್ ಆಗಿರುವ ಆ ವಿಗ್ರಹ ಯಾವುದಕ್ಕೂ ಯೂಸ್ ಆಗೋದಿಲ್ಲ ಅಂತ ಬಾಲು ಹಾಗೂ ಅವನ ಗ್ಯಾಂಗ್ ನವರು ಅಲ್ಲಿಂದ ಹೊರಟು ಹೋಗ್ತಾರೆ. ಅದೇ ಸಮಯಕ್ಕೆ ಇವರಿಬ್ಬರು ವರುಣ್ ಎಂಬಾತನ ಬಳಿಗೆ ಡೀಲ್ ಮಾತಾಡೋದಕ್ಕೆ ಅಂತ ಹೋಗಿದ್ರಲ್ವಾ, ಆತ ವಾಪಸ್ ಕಾಲ್ ಮಾಡಿ ಆ ಪುರಾತನ ವಿಗ್ರಹಕ್ಕೆ ಕಡೆಯದಾಗಿ 12 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಆಫರ್ ಮಾಡ್ತಾನೆ. ವರುಣ್ 12 ಕೋಟಿ ಅಂತ ಹೇಳ್ತಿದ್ದ ಹಾಗೆ ಮೈತ್ರೇಯನ್ ಹಾಗೂ ಆದಿಗೆ ಶಾಕ್ ಆಗುತ್ತೆ. ಎಂತ ಕೆಲಸ ಆಗಿ ಹೋಯ್ತು, ವಿಗ್ರಹ ನೋಡಿದ್ರೆ 2 ಪೀಸ್ ಆಗಿದೆ. ಆ ಸ್ಮಗ್ಲರ್ ವರುಣ್ ನೋಡಿದ್ರೆ 12 ಕೋಟಿ ರೂಪಾಯಿ ಕೊಟ್ಟು ಡೀಲ್ ಮಾಡ್ತೀನಿ ಅಂತ ಹೇಳ್ತಿದ್ದಾನೆ. ಈಗೇನ್ ಮಾಡೋದು ಅಂತ ಇಬ್ಬರು ತುಂಬಾ ಹೊತ್ತು ಯೋಚನೆ ಮಾಡ್ತಾರೆ. ಈಗ ಮೈತ್ರೇಯನ್ ಒಂದು ಐಡಿಯಾ ಮಾಡ್ತಾನೆ. ಅದೇ ನಾವು ಹೇಗಾದ್ರೂ ಮಾಡಿ ಮುರಿದು ಹೋಗಿರುವ ಈ ವಿಗ್ರಹಕ್ಕೆ ಒಂದು ಡೂಪ್ಲಿಕೇಟ್ ವಿಗ್ರಹವನ್ನ ಮಾಡಿಸೋಣ, ಹೇಗಾದ್ರೂ ಮ್ಯಾನೇಜ್ ಮಾಡಿ ಆ ವಿಗ್ರಹವನ್ನ ವರುಣ್ಗೆ ಮಾರಿಬಿಟ್ರೆ 12 ಕೋಟಿ ರೂಪಾಯಿ ಸಿಗುತ್ತೆ ಅಂತ ಹೇಳ್ತಾನೆ. ಮತ್ತೊಂದು ಕಡೆ ಇವರಿಗೆ 12 ಕೋಟಿ ರೂಪಾಯಿ ಆಫರ್ ಮಾಡ್ತಿರುವ ವರುಣ್ ಕೂಡ ಸಾಮಾನ್ಯ ವ್ಯಕ್ತಿ ಅಲ್ಲ. ಆತ ಪುರಾತನ ವಿಗ್ರಹಗಳನ್ನ ಯಾರಾದ್ರೂ ತಂದು ಕೊಟ್ರೆ ಅವರಿಗೆ ದುಡ್ಡನ್ನ ಕೊಡೋದ್ರ ಬದಲಿಗೆ ಅವರನ್ನ ಸಾಯಿಸ್ತಿರ್ತಾನೆ. ಈ ಕಡೆ ಆದಿ ಮೈತ್ರೇಯನನ್ನ ಕರೆದುಕೊಂಡು ಡೋರಾ ಎಂಬ ಒಬ್ಬ ಹುಡುಗನ ಬಳಿಕೆ ಬರ್ತಾನೆ. ಸ್ನೇಹಿತರೆ, ಈ ಡೋರಾ ಡೂಪ್ಲಿಕೇಟ್ ವಿಗ್ರಹಗಳನ್ನ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಗಿರ್ತಾನೆ. ಡೋರಾ ಸೇಮ್ ಅದೇ ರೀತಿಯ ಡೂಪ್ಲಿಕೇಟ್ ವಿಗ್ರಹವನ್ನ ಮಾಡಿಕೊಡೋದಕ್ಕೆ 25 ಲಕ್ಷ ಡಿಮ್ಯಾಂಡ್ ಮಾಡ್ತಾನೆ. ಆದ್ರೆ ಅಷ್ಟೊಂದು ದುಡ್ಡನ್ನ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಮೈತ್ರೇಯನ್ ಆ ವಿಗ್ರಹವನ್ನ ತೆಗೆದುಕೊಂಡು ವಾಪಸ್ ಬಂದು ಬಿಡ್ತಾನೆ. ನಂತರ ಸೀದಾ ಅಲ್ಲಿಂದ ಯಾಮಿನಿಯ ಬಳಿಗೆ ಬರ್ತಾನೆ. ಯಾಮಿನಿ, ಮೊನ್ನೆ ತಾನೆ ಈ ವಿಗ್ರಹವನ್ನ ತಂದು ನಿನಗೆ ತೋರಿಸಿದ್ದೆ ಅಲ್ವಾ, ಈ ಪುರಾತನ ವಿಗ್ರಹವನ್ನ ಆದಷ್ಟು ಬೇಗ ನಾನು ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕು. ಆದ್ರೆ ನನ್ನ ಕಸ್ಟಡಿಯಲ್ಲಿರುವಾಗಲೇ ಬೈ ಆಕ್ಸಿಡೆಂಟ್ಲಿ ಇದು ಮುರಿದು ಹೋಗಿದೆ. ಈ ವಿಷಯವೇನಾದ್ರೂ ಹೈಯರ್ ಆಫೀಸರ್ ಗಳಿಗೆ ಗೊತ್ತಾದ್ರೆ ನನ್ನ ಕೆಲಸ ಹೋಗೋದು ಕನ್ಫರ್ಮ್. ಯಾಮಿನಿ ಹೇಗಾದ್ರೂ ಮಾಡಿ ಇದೇ ರೀತಿಯ ಮತ್ತೊಂದು ಡೂಪ್ಲಿಕೇಟ್ ವಿಗ್ರಹವನ್ನ ರೆಡಿ ಮಾಡಿ ಕೊಡು ಅಂತ ಬೇಡಿಕೊಳ್ತಾನೆ. ಈಗ ವಿಗ್ರಹಗಳು ಹಾಗೂ ಆರ್ಟ್ಸ್ ನಲ್ಲಿ ತುಂಬಾನೇ ಎಕ್ಸ್ಪರ್ಟ್ ಆಗಿದ್ದ ಯಾಮಿನಿ ಸರಿ ಅಂತ ಒಪ್ಪಿಕೊಳ್ತಾಳೆ. ನಾನು ಅದೇ ರೀತಿಯ ವಿಗ್ರಹವನ್ನ ರೆಡಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ರಾ ಮೆಟೀರಿಯಲ್ಸ್ ಗೆ ಸುಮಾರು 2 ಲಕ್ಷ ರೂಪಾಯಿ ಖರ್ಚಾಗುತ್ತೆ ಅಂತ ಹೇಳ್ತಾಳೆ. ಸರಿ ಅಂತ ಆದಿ ಹಾಗೂ ಮೈತ್ರೇಯನ್ ಇಬ್ಬರು ಸೇರಿ ಆಕೆಗೆ 2 ಲಕ್ಷ ರೂಪಾಯಿ ದುಡ್ಡನ್ನ ಕೊಡ್ತಾರೆ. ಹೀಗೆ ಸುಮಾರು 10 ದಿನಗಳ ಕಾಲ ಸಮಯವನ್ನ ತೆಗೆದುಕೊಂಡ ನಂತರ ಯಾಮಿನಿ ಸೇಮ್ ಅದೇ ರೀತಿಯ ಡೂಪ್ಲಿಕೇಟ್ ವಿಗ್ರಹವನ್ನ ರೆಡಿ ಮಾಡಿರ್ತಾಳೆ. ಆದ್ರೆ ಯಾಮಿನಿ ರೆಡಿ ಮಾಡಿರುವ ಆ ವಿಗ್ರಹ ನೋಡೋದಕ್ಕೆ ಹೊಸದರ ರೀತಿ ಕಾಣಿಸ್ತಿರುತ್ತೆ. ಯಾಮಿನಿ, ನಾನು ನಿನ್ಗೆ ಹೇಳಿದ್ದು ನೋಡೋದಕ್ಕೆ ಅದೇ ರೀತಿ ಇರುವ ವಿಗ್ರಹದ ಡೂಪ್ಲಿಕೇಟ್ ಮಾಡು ಅಂತ. ಆದ್ರೆ ನೀನು ರೆಡಿ ಮಾಡಿರುವ ವಿಗ್ರಹವನ್ನ ನೋಡ್ತಿದ್ದ ಹಾಗೇನೆ ಗೊತ್ತಾಗುತ್ತೆ ಇದೊಂದು ಹೊಸ ವಿಗ್ರಹ ಅಂತ. ಅದಕ್ಕೆ ಯಾಮಿನಿ ಹೇಳ್ತಾಳೆ, ಬಾವ, ನೀವು ತಂದಿದ್ದ ಮೂರ್ತಿ ಸುಮಾರು 1000 ವರ್ಷಗಳ ಕಾಲ ಭೂಮಿಯ ಒಳಗಡೆ ಇದ್ದ ಕಾರಣ ಆ ರೀತಿ ಕಲರ್ ಬಂದಿತ್ತು. ಮಣ್ಣಿನ ಒಳಗಡೆ ಇರುವ ಕೆಮಿಕಲ್ಸ್ ಗಳು ಹಾಗೂ ಮಿನರಲ್ಸ್ ಗಳ ರಿಯಾಕ್ಷನ್ ನಿಂದಾಗಿ ಆ ರೀತಿಯ ಕಲರ್ ಬರುತ್ತೆ. ಆ ರೀತಿಯ ಕಲರ್ ಅನ್ನ ಆರ್ಟಿಫಿಷಿಯಲ್ ಆಗಿ ನನಗೆ ಮಾಡೋದಕ್ಕೆ ಬರೋದಿಲ್ಲ ಅಂತ ಹೇಳ್ತಾಳೆ. ಈಗೇನ್ ಮಾಡುದು ಅಂತ ಯೋಚನೆ ಮಾಡಿದ ಮೈತ್ರೇಯನ್ ಮತ್ತೆ ಆ ಮೂರ್ತಿಯನ್ನ ತೆಗೆದುಕೊಂಡು ಡೋರನ ಬಳಿಗೆ ಬರ್ತಾನೆ. ಈಗ ಡೋರಾ ಹೇಳ್ತಾನೆ, ಆ ಮೂರ್ತಿ ನೋಡೋದಕ್ಕೆ ಪುರಾತನ ಕಾಲದ ಮೂರ್ತಿಯ ಹಾಗೆ ಕಾಣುವ ಹಾಗೆ ಮಾಡ್ತೀನಿ, ಆದ್ರೆ ಆ ರೀತಿ ಮಾಡೋದಕ್ಕೆ 15 ಲಕ್ಷ ರೂಪಾಯಿ ಕೊಡಬೇಕು ಅಂತ ಡಿಮ್ಯಾಂಡ್ ಮಾಡ್ತಾನೆ. ಈಗ ಬೇರೆ ದಾರಿಯಿಲ್ಲದೆ ಮೈತ್ರೇಯನ್ ತನ್ನ ಬಳಿದ 5 ಲಕ್ಷ ರೂಪಾಯಿಯನ್ನ ಅಡ್ವಾನ್ಸ್ ಆಗಿ ಕೊಡ್ತಾನೆ. ಡೋರಾ ಆ ದಿನ ರಾತ್ರಿಯೆಲ್ಲ ಕಷ್ಟಪಟ್ಟು ಬೇರೆ ಬೇರೆ ಕೆಮಿಕಲ್ಸ್ ಗಳನ್ನ ಹಾಕಿ ಆ ವಿಗ್ರಹ ನೋಡೋದಕ್ಕೆ ಪುರಾತನ ಕಾಲದ ವಿಗ್ರಹದ ರೀತಿ ಕಾಣುವ ಹಾಗೆ ಮಾಡ್ತಾನೆ. ಆ ವಿಗ್ರಹ ರೆಡಿ ಆಗ್ತಿದ್ದ ಹಾಗೆ ಮೈತ್ರೇಯನ್ ಅವನಿಗೆ ಉಳಿದ ದುಡ್ಡನ್ನ ಕೊಡದೆ ಅವನಿಗೆ ಹೆದರಿಸಿ ವಿಗ್ರಹವನ್ನ ತೆಗೆದುಕೊಂಡು ಅಲ್ಲಿಂದ ಹೊರಟು ಬರ್ತಾನೆ. ಇದನ್ನ ನೋಡಿದ ಆದಿ, ಸರ್ ಯಾಕೆ ಆ ರೀತಿ ಮಾಡಿದ್ರಿ? ಡೋರಾ ಕೇಳಿದಷ್ಟು ದುಡ್ಡನ್ನ ಕೊಡೋದಕ್ಕೆ ಆಗ್ತಾ ಇರ್ಲಿಲ್ವಾ? ಹೇಗಿದ್ರು ನಮಗೆ 12 ಕೋಟಿ ರೂಪಾಯಿ ದುಡ್ಡು ಬರುತ್ತಲ್ವಾ ಅಂತ ಹೇಳ್ತಾನೆ. ಆದ್ರೆ ಮೈತ್ರೇಯನ್ ಏನನ್ನೋ ಮಾತನಾಡದೆ ಆ ವಿಗ್ರಹವನ್ನ ತೆಗೆದುಕೊಂಡು ಸೀದಾ ವರುಣ್ನ ಮನೆಗೆ ಬರ್ತಾನೆ. ವರುಣ್ ಇವರಿಬ್ಬರಿಗೆ ದುಡ್ಡನ್ನ ಕೊಡೋದಕ್ಕೂ ಮುಂಚೆ ಈ ವಿಗ್ರಹ ನಕಲಿನ ಅಸಲಿನ ಅಂತ ಪತ್ತೆ ಮಾಡೋದಕ್ಕೆ ಎಕ್ಸ್ಪರ್ಟ್ ಬಳಿ ಟೆಸ್ಟ್ ಮಾಡಿಸ್ತೀನಿ ಅಂತ ಹೇಳ್ತೇನೆ. ನೋಡಿದ್ರೆ ಆ ವರುಣ್ ರಾವ್ ಹೇಳ್ತಿರುವ ಎಕ್ಸ್ಪರ್ಟ್ ಶಂಕರ್ ಲಿಂಗಂ.
ಶಂಕರ್ಲಿಂಗಂ ಅಲ್ಲಿಗೆ ಬಂದಿದ್ದನ್ನ ನೋಡಿದ ಮೈತ್ರೇಯನ್ಗೆ ಒಂದೇ ಸಾರಿ ಶಾಕ್ ಆಗಿಬಿಡುತ್ತೆ. ಆ ವಿಗ್ರಹವನ್ನ ನೋಡಿದ ಶಂಕರ್ಲಿಂಗಂ ಹೀಗೆ ಹೇಳ್ತಾನೆ, ಸರ್, ಈ ವಿಗ್ರಹವನ್ನ ಬರೀ ಕಣ್ಣಿನಿಂದ ಅಥವಾ ಬರೀ ಕೈಯಲ್ಲಿ ಟೆಸ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದನ್ನ ಲ್ಯಾಬ್ಗೆ ತೆಗೆದುಕೊಂಡು ಹೋಗಿ ಟೆಸ್ಟ್ ಮಾಡಬೇಕು ಅಂತ ಹೇಳ್ತಾನೆ. ಸರಿ ಅಂತ ಆದಿ ಹಾಗೂ ಮೈತ್ರೇಯನ್ ವಾಪಸ್ ಬರ್ತಿರುವಾಗ ಆದಿಯನ್ನ ಮೈತ್ರೇಯನ್ ದಾರಿ ಮಧ್ಯದಲ್ಲೇ ಇಳಿಸ್ತಾನೆ. ನನಗೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಶಾಕಿಂಗ್ಲಿ ಡೋರಾನನ್ನ ಕಿಡ್ನಾಪ್ ಮಾಡಿಕೊಂಡು ಸಿಟಿಯಿಂದ ಔಟ್ಸ್ಕಟ್ಗೆ ಕರೆದುಕೊಂಡು ಬರ್ತಾನೆ. ಸ್ನೇಹಿತರೆ, ಈಗ ಒಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಈ ಡೋರಾ ಬೇರೆ ಯಾರು ಅಲ್ಲ, ಈತ ಆದಿಯ ಫ್ರೆಂಡ್ ಅಂತ ಮೈತ್ರೇಯನ್ಗೆ ಅರ್ಥ ಆಗಿರುತ್ತೆ. ಹಾಗೂ ಈಗ ರಿವೀಲ್ ಆಗುವ ಮತ್ತೊಂದು ಟ್ವಿಸ್ಟ್ ಏನ್ ಗೊತ್ತಾ, ಈ ಮೈತ್ರೇಯನ್ ತನ್ನನ್ನ ಒಂದು ವೇಳೆ ಈ ಸ್ಮಗ್ಲಿಂಗ್ ಕೇಸ್ ನಲ್ಲಿ ಸಿಕ್ಕಿ ಹಾಕಿಸಿ ಬಿಟ್ರೆ ಏನ್ ಮಾಡೋದು ಅಂತ ಆದಿ ಮೊದಲೇ ಒಂದು ಪ್ಲಾನ್ ಮಾಡಿರ್ತಾನೆ. ಮೈತ್ರೇಯನ್ ಆ ವಿಗ್ರಹವನ್ನ ಹಿಡಿದುಕೊಂಡಿರುವ ಫೋಟೋವನ್ನ ಸೀಕ್ರೆಟ್ ಆಗಿ ಕ್ಯಾಪ್ಚರ್ ಮಾಡಿ ಡೋರಾಗೆ ಸೆಂಡ್ ಮಾಡಿರ್ತಾನೆ. ಒಂದು ವೇಳೆ ಈ ಮೈತ್ರೇಯನ್ ಏನಾದ್ರೂ ಉಲ್ಟಾ ಹೊಡೆದ್ರೆ ಈ ಫೋಟೋಸ್ ಗಳನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಸಬ್ಮಿಟ್ ಮಾಡು ಅಂತ ಹೇಳಿರ್ತಾನೆ. ಮೈತ್ರೇಯನ್ ಡೋರಾಗೆ ತುಂಬಾನೇ ಟಾರ್ಚರ್ ಮಾಡಿ ಆದಿ ತನ್ನ ಫೋಟೋಸ್ ಗಳನ್ನ ಕ್ಯಾಪ್ಚರ್ ಮಾಡಿದ ಆ ಮೊಬೈಲ್ ಅನ್ನ ಇಸ್ಕೋತಾನೆ. ನಂತರ ಡೋರಾಗೆ ಥ್ರೆಟನ್ ಮಾಡಿ ಈ ವಿಷಯವನ್ನ ಯಾವುದೇ ಕಾರಣಕ್ಕೂ ಆದಿಗೆ ಹೇಳೋ ಆಗಿಲ್ಲ ಅಂತ ವಾರ್ನ್ ಮಾಡಿ ಅಲ್ಲಿಂದ ಬರ್ತಾನೆ. ನಂತರ ಆ ವಿಗ್ರಹವನ್ನ ಟೆಸ್ಟ್ ಮಾಡೋದಕ್ಕೆ ಅಂತ ಶಂಕರ್ಲಿಂಗಂ ಲ್ಯಾಬ್ಗೆ ತೆಗೆದುಕೊಂಡು ಹೋಗಿದ್ದ ಅಲ್ವಾ. ಮೈತ್ರೇಯನ್ ಅಲ್ಲಿಗೆ ಆದಿಯನ್ನ ಕರೆದುಕೊಂಡು ಬರ್ತಾನೆ. ಮೈತ್ರೇಯನ್ ಕ್ಯಾಶುಯಲ್ ಆಗಿ ಮಾತನಾಡ್ತಾ ಶಂಕರ್ಲಿಂಗಂ ನಿನ್ನ ಕೇಸ್ ಎಲ್ಲಿವರೆಗೆ ಬಂತು ಅಂತ ವಿಚಾರಿಸ್ತಾನೆ. ಅದಕ್ಕೆ ಆತ ಹೇಳೋದೇನಂದ್ರೆ, ಸರ್, ನಿಮ್ಗೇನೆ ಗೊತ್ತಲ್ವಾ, ನಾನೀಗಲೂ ಕೂಡ ಕೋರ್ಟ್ಗೆ ಅಲ್ದಾಡ್ತಿದ್ದೀನಿ. ಕೋರ್ಟ್ ನಲ್ಲಿ ನಡೆಯುತ್ತಿರುವ ಆ ಕೇಸ್ ನಿಂದಾಗಿನೇ ನಾನು ಮೈ ತುಂಬಾ ಸಾಲ ಮಾಡಿಕೊಂಡಿದ್ದೀನಿ. ಇದಾದ ನಂತರ ಮೈತ್ರೇಯನ್ ಹಾಗೂ ಆದಿ ನಡೆದದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಅಂದ್ರೆ ತಮ್ಮ ಬಳಿ ಇರುವ ಆ ವಿಗ್ರಹ ನಿಜವಾಗಿಯೂ ಆಂಟಿಕ್ ಪೀಸ್ ಅಲ್ಲ ಅಂತ ಹೇಳ್ತಾರೆ. ಹಾಗೂ ಸ್ಮಗ್ಲರ್ ವರುಣ್ಗೆ ಈ ವಿಗ್ರಹ ನಿಜವಾಗಿಯೂ ಪುರಾತನ ಕಾಲದ್ದು ಅಂತ ಸುಳ್ಳು ಹೇಳಿದ್ರೆ ನಿನ್ಗೂ ಕೂಡ ಶೇರ್ ಕೊಡ್ತೀವಿ ಅಂತ ಆಸೆ ತೋರಿಸ್ತಾರೆ. ಮೊದಲಿಗೆ ಶಂಕರ್ಲಿಂಗಂ ವರುಣ್ಗೆ ಮೋಸ ಮಾಡೋದಕ್ಕೆ ರೆಡಿ ಇರೋದಿಲ್ಲ. ಶಂಕರ್ಲಿಂಗಂ ಕ್ಯಾಶುಯಲ್ ಆಗಿ ಮಾತನಾಡ್ತಾ, ಸರ್, ಆ ಪ್ರಾಪರ್ಟಿಯನ್ನ ನಾನು ತುಂಬಾನೇ ಕಷ್ಟಪಟ್ಟು ಪರ್ಚೇಸ್ ಮಾಡಿದ್ದೆ. ನನಗೆ ಇವತ್ತಿಗೂ ಕೂಡ ಅರ್ಥ ಆಗ್ತಿಲ್ಲ ನನ್ನ ಪ್ರಾಪರ್ಟಿಯ ಒರಿಜಿನಲ್ ಡಾಕ್ಯುಮೆಂಟ್ಸ್ ಗಳು ಆ ವ್ಯಕ್ತಿಯ ಕೈಗೆ ಹೇಗೆ ಹೋಯ್ತು ಅಂತ. ಶಂಕರ್ಲಿಂಗಂನ ಮಾತುಗಳನ್ನ ಕೇಳಿದ ಮೈತ್ರೇಯನ್ ಮಾತನಾಡುವ ಬರದಲ್ಲಿ ಒಂದು ಟ್ವಿಸ್ಟ್ ಅನ್ನ ರಿವೀಲ್ ಮಾಡಿಬಿಡ್ತಾನೆ. ಶಂಕರ್ಲಿಂಗಂ, ಆ ದಿನ ನೀನು ಪ್ರಾಪರ್ಟಿ ಇಶ್ಯೂ ಆಗಿದೆ ಅಂತ ಡಾಕ್ಯುಮೆಂಟ್ಸ್ ಗಳನ್ನ ತಂದು ನನ್ನ ಕೈಗೆ ಕೊಟ್ಟಿದ್ದೆ ಅಲ್ವಾ. ಆಗ ಈಗ ನಿನ್ನ ಆಪೋಸಿಟ್ ಪಾರ್ಟಿ ಆಗಿರುವ ಆ ರವಿ ನನಗೆ 50,000 ರೂಪಾಯಿ ಕೊಟ್ಟ ಅಂತ ಅವನಿಗೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ಟು ಬಿಟ್ಟೆ. ಆಗ ನನಗೆ ತುಂಬಾನೇ ದುಡ್ಡಿನ ಅವಶ್ಯಕತೆ ಇದ್ದ ಕಾರಣ ಆ ಕೆಲಸವನ್ನ ಮಾಡಬೇಕಾಯ್ತು. ಶಂಕರ್, ನೀನೇನೋ ತಲೆ ಕೆಡಿಸಿಕೊಳ್ಬೇಡ. ಈಗ ನೀನು ನಮ್ಗೆ ಸಹಾಯ ಮಾಡಿದ್ರೆ ನಿನಗೆ 50 ಲಕ್ಷ ರೂಪಾಯಿ ಶೇರ್ ಕೊಡ್ತೀವಿ ಅಂತ ಆಸೆ ತೋರಿಸ್ತಾನೆ. ಈತ 50 ಲಕ್ಷ ರೂಪಾಯಿ ಅಂತಿದ್ದ ಹಾಗೆ ಶಂಕರ್ಲಿಂಗಂಗೆ ಆಸೆ ಶುರುವಾಗುತ್ತೆ. ಆತ ನಗುತ್ತಾ, ಏನ್ ಸರ್, ನೀವಿಬ್ರು ಸೇರಿ 12 ಕೋಟಿ ರೂಪಾಯಿ ಡೀಲ್ ಮಾಡ್ತಿದ್ದೀರಾ, ಆದ್ರೆ ನನಗೆ 50 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಿದ್ದೀರಲ್ಲ. ನನಗೆ 1.5 ಕೋಟಿ ರೂಪಾಯಿ ಕೊಟ್ರೆ ಈ ವಿಗ್ರಹ ನಿಜವಾಗಿಯೂ ಪುರಾತನ ಕಾಲದ್ದು ಅಂತ ವರುಣ್ಗೆ ಹೇಳ್ತೀನಿ ಅಂತ ಹೇಳ್ತಾನೆ. ಹೊರಗಡೆ ಬಂದು ಮಾತನಾಡಿದ ನಂತರ ಮೈತ್ರೇಯನ್ ಹಾಗೂ ಆದಿ ಬೇರೆ ದಾರಿ ಇಲ್ಲದೆ ಶಂಕರ್ಲಿಂಗಂಗೆ 1.5 ಕೋಟಿ ರೂಪಾಯಿ ಕೊಡೋದಕ್ಕೆ ಡಿಸೈಡ್ ಮಾಡ್ತಾರೆ. ತಕ್ಷಣವೇ ಮೈತ್ರೇಯನ್ ಮನೆಗೆ ಹೋಗಿ ಇದುವರೆಗೂ ತಾನು ಲಂಚ ಪಡೆದು ಸಂಪಾದಿಸಿರುವ ಎಲ್ಲ ದುಡ್ಡನ್ನ ಹೊರಗಡೆ ತೆಗಿತಾನೆ. ತನ್ನ ಬಳಿ ಎಷ್ಟು ದುಡ್ಡಿದೆ ಅಂತ ಚೆಕ್ ಮಾಡಿದಾಗ 1,05,00,000 ರೂಪಾಯಿ ಅರೇಂಜ್ ಆಗುತ್ತೆ. ತಕ್ಷಣವೇ ಆ ದುಡ್ಡನ್ನ ತಂದು ಶಂಕರ್ಲಿಂಗಂಗೆ ಕೊಡ್ತಾರೆ. ಉಳಿದ 45 ಲಕ್ಷ ರೂಪಾಯಿ ಆ ವಿಗ್ರಹ ಮಾರಿದ ನಂತರ ಕೊಡ್ತೀವಿ ಅಂತ ಹೇಳ್ತಾರೆ. ಆಬ್ವಿಯಸ್ಲಿ ಮರುದಿನ ಬೆಳಿಗ್ಗೆ ಶಂಕರ್ಲಿಂಗಂ ವರುಣ್ಗೆ ಕಾಲ್ ಮಾಡ್ತಾನೆ. ಸರ್, ಆ ವಿಗ್ರಹ 100% ಒರಿಜಿನಲ್ ಹಾಗೂ ಪುರಾತನ ಕಾಲದ್ದು. ಮಾರ್ಕೆಟ್ ನಲ್ಲಿ ಆ ವಿಗ್ರಹ ತುಂಬಾನೇ ಬೆಲೆ ಬಾಳುತ್ತೆ ಅಂತ ಸುಳ್ಳು ಹೇಳ್ತಾನೆ. ಸರಿ ಅಂತ ವರುಣ್ ಇವರಿಬ್ಬರಿಗೆ ದುಡ್ಡನ್ನ ಕೊಡೋದಕ್ಕೆ ಅಂತ ತನ್ನ ಹುಡುಗರಿಗೆ ಕಾಲ್ ಮಾಡಿ ದುಡ್ಡನ್ನ ತೆಗೆದುಕೊಂಡು ಬನ್ನಿ ಅಂತ ಹೇಳ್ತಾನೆ. ಅದೇ ಸಮಯಕ್ಕೆ ಆದಿಗೆ ಅವನ ತಂಗಿ ಹಾಸ್ಪಿಟಲ್ ನಿಂದ ಕಾಲ್ ಮಾಡ್ತಾಳೆ. ಆಪರೇಷನ್ಗೆ ಅರ್ಜೆಂಟ್ ಆಗಿ ದುಡ್ಡನ್ನ ಕಟ್ಟಬೇಕಾಗಿದ್ದ ಕಾರಣ ಆದಷ್ಟು ಬೇಗ ದುಡ್ಡನ್ನ ತೆಗೆದುಕೊಂಡು ಬಾ ಅಂತ ರಿಕ್ವೆಸ್ಟ್ ಮಾಡ್ತಾಳೆ. ಅದೇ ಸಮಯಕ್ಕೆ ಈ ಕಡೆ ವರುಣ್ನ ಹುಡುಗರು ದುಡ್ಡನ್ನ ತೆಗೆದುಕೊಂಡು ಬಂದು ಮೈತ್ರಿಯನ್ನ ಕೈಗೆ ಕೊಡ್ತಾರೆ. ಫೋನ್ ನಲ್ಲಿ ಮಾತನಾಡೋದಕ್ಕೆ ಅಂತ ಕೆಳಗಡೆ ಬಂದಿದ್ದ ಆದಿ ಇನ್ನೇನೋ ಮೇಲ್ಗಡೆ ಬರ್ಬೇಕು ಅನ್ನೋಷ್ಟರಲ್ಲಿ ಅಲ್ಲಿಗೆ ಪೊಲೀಸರು ಬಂದು ಬಿಡ್ತಾರೆ. ಈಗ ಪೊಲೀಸರು ಅಲ್ಲಿಗೆ ಬಂದಿದ್ದಾರೆ ಅಂತ ಗೊತ್ತಾಗ್ತಿದ್ದ ಹಾಗೆ ಮೈತ್ರೇಯನ್ ಒಂದು ಐಡಿಯಾ ಮಾಡ್ತಾನೆ. ತನ್ನ ಬಳಿ ಇದ್ದ ಗನ್ ನಿಂದ ಗಾಳಿಯಲ್ಲಿ ಗುಂಡನ್ನ ಹಾರಿಸಿ ಡೋರ್ ಅನ್ನ ಓಪನ್ ಮಾಡ್ತಾನೆ. ಆಫೀಸರ್ ಬದ್ರಿ ಹಾಗೂ ಅವನ ಟೀಮ್ ಅಲ್ಲಿಗೆ ಬಂದಿದ್ದಾರೆ ಅಂತ ಗೊತ್ತಾಗ್ತಿದ್ದ ಹಾಗೆ ನಾಟಕ ಮಾಡ್ತಾ ಹೀಗೆ ಹೇಳ್ತಾನೆ. ಸರ್, ಸ್ವಲ್ಪ ಸಮಯದ ಮುಂಚೆ ಈ ಜಾಗದಲ್ಲಿ ಆಂಟಿಕ್ ಪೀಸ್ ಗಳ ಸ್ಮಗ್ಲಿಂಗ್ ನಡೀತಿದೆ ಅಂತ ನನಗೆ ಇನ್ಫಾರ್ಮೇಶನ್ ಬಂತು. ಈ ಸ್ಮಗ್ಲರ್ ಗಳನ್ನ ಹಿಡಿಯೋದಕ್ಕೆ ಅಂತಾನೆ ನಾನು ಇಲ್ಲಿಗೆ ಬಂದಿದ್ದೀನಿ ಸರ್ ಅಂತ ಸುಳ್ಳು ಹೇಳ್ತಾನೆ. ಆದ್ರೆ ಆಫೀಸರ್ ಬದ್ರಿಗೆ ಈ ಮೈತ್ರೇಯನ್ ಕೂಡ ಒಬ್ಬ ಕಳ್ಳ ಅಂತ ಆಗಲೇ ಗೊತ್ತಾಗಿರುತ್ತೆ. ತಕ್ಷಣವೇ ಅಲ್ಲಿದ್ದ ಎಲ್ಲರನ್ನು ಅರೆಸ್ಟ್ ಮಾಡಿಕೊಂಡು ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಹೊರಡ್ತಾರೆ. ಹೀಗೆ ಮೈತ್ರೇಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರೆ ಮತ್ತೊಂದು ಕಡೆ ತನ್ನ ತಂಗಿಯನ್ನ ನೋಡೋದಕ್ಕೆ ಅಂತ ಆದಿ ಹಾಸ್ಪಿಟಲ್ಗೆ ಬಂದಿರ್ತಾನೆ. ಸ್ನೇಹಿತರೆ, ಈಗ ರಿವೀಲ್ ಆಗುತ್ತೆ ಚಿತ್ರದ ಅಲ್ಟಿಮೇಟ್ ಟ್ವಿಸ್ಟ್. ಆದಿ ತನ್ನ ತಂಗಿಯ ಬೆಡ್ ನ ಕೆಳಗಡೆ ಇದ್ದ ಒಂದು ದೊಡ್ಡ ಬ್ಯಾಗ್ ಅನ್ನ ಹೊರಗಡೆ ತೆಗಿತಾನೆ. ಓಪನ್ ಮಾಡಿ ನೋಡಿದ್ರೆ ಶಾಕಿಂಗ್ಲಿ ಅದರ ಒಳಗಡೆ ಕೋಟ್ಯಾಂತರ ರೂಪಾಯಿ ದುಡ್ಡಿರುತ್ತೆ. ಸ್ನೇಹಿತರೆ, ಈಗ ರಿವೀಲ್ ಆಗುವ ಮತ್ತೊಂದು ಟ್ವಿಸ್ಟ್ ಏನ್ ಗೊತ್ತಾ, ಆ ಶಂಕರ್ಲಿಂಗಮ್ಮೆ ಈ ಆದಿಯ ತಂದೆ. ಒಂದು ದಿನ ಆದಿ ತನ್ನ ತಂದೆ ಶಂಕರ್ಲಿಂಗಂನ ಜೊತೆ ಪೊಲೀಸ್ ಸ್ಟೇಷನ್ ಬಳಿ ಬಂದಾಗ್ಲೇ
ಗೊತ್ತಾಗಿರುತ್ತೆ ತಮಗೆ ಮೋಸ ಮಾಡಿದ್ದು ಮೈತ್ರೇಯನ್ ಅಂತ. ಲಂಚದ ಆಸೆಗೆ ತಮ್ಮ ಬಳಿದ ಪ್ರಾಪರ್ಟಿಯನ್ನ ಕಿತ್ತುಕೊಂಡ ಮೈತ್ರೇಯನ್ ಮೇಲೆ ಸೇಡನ್ನ ತೀರಿಸಿಕೊಳ್ಳೋದಕ್ಕೆ ಡಿಸೈಡ್ ಮಾಡ್ತಾನೆ. ಆ ಪ್ಲಾನ್ ಪ್ರಕಾರ ತನ್ನ ಫ್ರೆಂಡ್ ಆಗಿದ್ದ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಕಾರ್ತಿ ಜೊತೆ ಸೇರಿ ಮೈತ್ರೇಯನ್ ಬಗ್ಗೆ ಎಲ್ಲ ಡೀಟೇಲ್ಸ್ ಗಳನ್ನ ಕಲೆಕ್ಟ್ ಮಾಡ್ತಾನೆ. ನಂತರ ಒಂದು ಡೂಪ್ಲಿಕೇಟ್ ಮೂರ್ತಿಯನ್ನ ರೆಡಿ ಮಾಡಿಸಿ ಅದನ್ನ ತೆಗೆದುಕೊಂಡು ಹೋಗಿ ತನ್ನ ಮತ್ತೊಬ್ಬ ಫ್ರೆಂಡ್ ಆಗಿರುವ ಬಾಲು ಬಳಿ ಕೊಡ್ತಾನೆ. ಪಾಂಡ್ಯನ್ ಬಳಿ ಇದ್ದ ವಿಗ್ರಹ ಈಗ ತನ್ನ ಬಳಿ ಇದೆ ಅಂತ ಸುಳ್ಳು ಹೇಳೋದಕ್ಕೆ ಹೇಳಿರ್ತಾನೆ. ಆ ಮೂಲಕ ಸ್ಮಗ್ಲಿಂಗ್ ಮಾಡಿ ದುಡ್ಡನ್ನ ಸಂಪಾದನೆ ಮಾಡಬೇಕು ಅಂತ ಆಸೆ ಪಟ್ಟ ಮೈತ್ರೇಯನ್ ಈ ಕೇಸ್ ನ ಒಳಗಡೆ ಟ್ರ್ಯಾಪ್ ಆಗುವ ಹಾಗೆ ಮಾಡ್ತಾನೆ. ಹಾಗೂ ಈಗ ರಿವೀಲ್ ಆಗುವ ಮತ್ತೊಂದು ಟ್ವಿಸ್ಟ್ ಏನ್ ಗೊತ್ತಾ, ಯಾಮಿನಿಗೂ ಕೂಡ ಈ ಮೈತ್ರೇಯನ್ ತನ್ನ ಅಕ್ಕನನ್ನ ಮದುವೆ ಆದ ನಂತರ ಎಷ್ಟೆಲ್ಲ ಟಾರ್ಚರ್ ಮಾಡ್ತಿದ್ದಾನೆ ಅಂತ ಅವನ ಮೇಲೆ ದ್ವೇಷ ಇರುತ್ತೆ. ಸೊ ಆಕೆ ಕೂಡ ಆದಿಗೆ ಸಹಾಯ ಮಾಡಿರ್ತಾಳೆ. ಹಾಗೂ ಮೈತ್ರೇಯನ್ ಶಂಕರ್ಲಿಂಗಂಗೆ 1,05,00,000 ರೂಪಾಯಿ ತಂದು ಕೊಟ್ಟಿದ್ದ ಅಲ್ಪ. ಆ ದುಡ್ಡು ಇಂಡೈರೆಕ್ಟ್ ಆಗಿ ಆದಿ ಬಳಿನೇ ಬಂದಿರುತ್ತೆ. ಹಾಗೂ ಆದಿನೇ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿ ಮೈತ್ರೇಯನ್ ಅರೆಸ್ಟ್ ಆಗುವ ಹಾಗೆ ಮಾಡಿಸಿರ್ತಾನೆ. ಹಾಗೂ ಕ್ಲೈಮ್ಯಾಕ್ಸ್ ನಲ್ಲಿ ನಮಗೆ ಗೊತ್ತಾಗುವ ಮತ್ತೊಂದು ವಿಷಯವೇನೆಂದ್ರೆ, ಚಿತ್ರದ ಶುರುವಿನಲ್ಲಿ ಒಬ್ಬ ರೈತನಿಗೆ ತನ್ನ ಜಮೀನಿನಲ್ಲಿ ನಿಜವಾದ ಪುರಾತನ ವಿಗ್ರಹ ಸಿಕ್ಕಿತ್ತಲ್ವಾ, ಆ ವಿಗ್ರಹವನ್ನ ಆದಿ ಗವರ್ಮೆಂಟ್ಗೆ ಹ್ಯಾಂಡ್ ಓವರ್ ಮಾಡ್ತಾನೆ. ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.